ಬೇಲೂರಲ್ಲಿ ಇತ್ತೀಚೆಗೆ ಮೊನ್ನೆ ಅಷ್ಟೇ ಒಂದು ಸುದ್ದಿ ಬಹಳ ಹೈಪ್ ಆಗಿತ್ತು. ನೀವು ನೋಡಿದ್ರಿ, ಅವ್ನು ಯಾರೋ ಒಬ್ಬ ಮುಟ್ಟಾಳ ಬೈಕ್ ನಿಲ್ಸಿದ್ದಾನೆ. ಆ ಬೈಕ್ ಹಿಂದಕ್ಕೆ ತಗೊಬಂದು ಯಾರೋ ಒಬ್ರು ಆಟೋ ನಿಲ್ಸಿದ್ದಾರೆ, ಮಕ್ಳನ್ನ ಸ್ಕೂಲಿಂದ ಕರ್ಕೊಂಡು ಹೋಗೋ ಆಟೋ. ಆ ಆಟೋ ತುಂಬಾ ಮಕ್ಳು ಕೂತಿದ್ದಾರೆ. ಇವನು ಹಾರನ್ ಮಾಡ್ತಾನೆ, ಆಟೋ ತೆಗಿಯಕ್ಕೆ ಡ್ರೈವರ್ ಇಲ್ಲ, ಅವನೆಲ್ಲ ಹೋಗ್ಬಿಟ್ಟಿದ್ದಾರೆ ಡ್ರೈವರ್. ಏನ್ ಮಾಡ್ಬೇಕು ಆ ಸಂದರ್ಭದಲ್ಲಿ? ಬಂದಿದ್ದೆ ಆಟೋದು ನ್ಯೂಟ್ರಲ್ಗೆ ಹಾಕಿರ್ತದೆ, ಗೇರ್ ಹಾಕಿದ್ನೇನೋ ಅದನ್ನ ತೆಗೆದು ನ್ಯೂಟ್ರಲ್ ಮಾಡಿದ್ರು, ಆಟೋ ಹಿಂದಕ್ಕೆ ಹೋಯ್ತು, ಬೈಕ್ ತಗೊಂಡು ಹೋಗೋಣ. ಆಟೋದಲ್ಲಿ ಕೂತಿದ್ ಮಕ್ಕಳ ಪರಿಸ್ಥಿತಿ ಏನಾಗಿದೆ, ಆ ಮಕ್ಕಳ ಕತೆ ಏನು ಯೋಚನೆ ಮಾಡ್ಲಿಲ್ಲ ಇವನು. ಸದ್ಯ ಏನೋ ಪಟ್ಟಂತ ಆಟೋ ಡ್ರೈವರು ಯಾರೋ ಅಕ್ಕಪಕ್ಕದಲ್ಲಿರೋರು ಬಂದು ಆಟೋ ಇಟ್ಕೊಂಡಿದ್ದಾರೆ, ಅಮಾಯಕ ಮಕ್ಕಳು ಜೀವ ಉಳ್ಕಂತ ಬಂತು. ಇದನ್ನ ಬೇಲೂರವ್ರು ಯಾರೋ ಒಬ್ಬ ಪತ್ರಕರ್ತ ಅಬ್ರಾರ್ ಅಂತಕ್ಕಂಥವ್ರು ಅವ್ರು ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದಾರೆ. ಯಾರೋ ಒಬ್ಬ ನೀಚ ಈ ತರ ಕೃತ್ಯ ಎಸಗಿದಾನೆ, ಮಕ್ಕಳ ಜೀವದ್ದು ಬೆಲೆ ಗೊತ್ತಿಲ್ವಾ, ಹಂಗೆ ಹಿಂಗೆ ಅಂತ ಬರ್ಕೊಂಡಿದ್ದಾರೆ. ತಪ್ಪೇನು? ತಪ್ಪ ಇದು? ಪೊಲೀಸರು ಫೋನ್ ಮಾಡ್ತಾರೆ, ಬೇಲೂರು ಪೊಲೀಸರು, ರೇವಣ್ಣ ಅಂತನೋ ಯಾರು. ಪೊಲೀಸರು ಫೋನ್ ಮಾಡ್ಬಿಟ್ಟು, ಅಬ್ರಾರ್ ಅದೇನೋ ವಿಡಿಯೋ ಹಾಕಿದೀಯಲ್ಲ, ಅದೇನಾಯ್ತು ಗೊತ್ತಾ ಮುಂದಕ್ಕೆ ನಿನಗೆ? ಇಲ್ಲ ಸರ್, ಗೊತ್ತಾಗ್ಲಿಲ್ಲ ಸರ್, ಅದೇನೋ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರಂತಲ್ಲ ಸರ್ ನೀವು. ಆಮೇಲೆ ಏನಾಯ್ತು? ಆಮೇಲೆ ಏನೋ ವಿಚಾರಣೆ ಮಾಡಿದ್ರಂತಲ್ಲ ಸರ್. ಗೊತ್ತಿಲ್ಲದೆ ಏನೇನೋ ಹಾಕಬೇಡ ಕಣಯ್ಯ, ನೀನು ಒಬ್ಬನೇ ನಮಗೆ ತಲೆನೋವು ಬೇಲೂರಲ್ಲಿ, ಎಲ್ಲರೂ ನಿನ್ನಂಗೆ ಮಾಡೋದಿಲ್ಲ ಪತ್ರಕರ್ತರು, ನೀನು ಒಬ್ಬನೇ ತಲೆನೋವು ನನಗೆ, ಹುಷಾರಾಗಿರು, ನಿನ್ನೆ ಟಾರ್ಗೆಟ್ ಮಾಡ್ತೀವಿ ನೆಕ್ಸ್ಟು ಅಂತ ಆ ಪೊಲೀಸ್ ಅಧಿಕಾರಿ ಯಾವನ ರೌಡಿ ಶೀಟ್ರಿಗೆ ಬೆದರಿಕೆ ಹಾಕ್ತಾರೆ. ಆ ಮುಟ್ಟಾಳ ಯಾರು ಆಟೋವನ್ನ ಇತ್ತಗದ್ನಲ್ಲ, ನ್ಯೂಟ್ರಲ್ ಮಾಡಿಬಿಟ್ನಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನೀವು ಉತ್ತರ ಕೊಡ್ಬೇಕಾಗಿತ್ತು, ಅವತ್ ಬೊಬ್ಬೆ ಬಡ್ಕೋಬೇಕಾಗಿತ್ತು. ಏನೋ ಅದೃಷ್ಟವಶಾತ್ ಅಲ್ಲಿ ಯಾರೋ 4 ಜನ ಇಟ್ಕೊಂಡ್ರು, ಮಕ್ಳು ಜೀವ ಉಳಿತು. ಇದನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ತಪ್ಪು. ಯಾಕೆ? ಇವ್ರು ಸ್ಟೇಷನ್ ಅಲ್ಲಿ ಏನ್ ಮಾಡ್ಕೊಂಡ್ರೋ ಗೊತ್ತಿಲ್ಲ ನಮಗದು. ಸ್ಟೇಷನ್ ಅಲ್ಲಿ ಪ್ರಕರಣ ಇತ್ಯರ್ಥ ಆಗಿದೆಯಂತೆ, ಹಂಗಾಗಿ ಇದನ್ನ ಫೇಸ್ಬುಕ್ಕಿಗೆ ಹಾಕಬಾರ್ದಂತೆ. ನೀವು ಸ್ಟೇಷನ್ ಅಲ್ಲಿ ಇತ್ಯರ್ಥ ಮಾಡ್ಕೊಳ್ತಿರೋ, ಮತ್ತೊಂದು ಮಾಡ್ಕೊಳ್ತಿರೋ, ಡೀಲ್ ಮಾಡ್ಕೊಳ್ತಿರೋ, ದುಡ್ಡು ಇಸ್ಕೊಂಡ್ ಕಳಿಸ್ತಿರೋ, ಅಥವಾ ಮಾನವೀಯತೆ ದೃಷ್ಟಿಯಿಂದ ಅವನ ಮೇಲೆ ಪಾಪ ಎಲ್ಲೋ ಅರ್ಜೆಂಟ್ ಹೋಗ್ಬೇಕಾಗಿತ್ತು, ಅದಕ್ಕೆ 4 ಮಕ್ಕಳು ಸತ್ರು ಪರವಾಗಿಲ್ಲ ಅಂತ ಆಟೋನ ನ್ಯೂಟ್ರಲ್ಗೆ ಹಾಕಿ ಹೋಗ್ಬಿಟ್ಟು ಅನ್ನೋ ಕರುಣೆಯಿಂದ ಬಿಟ್ಟು ಕಳಿಸಿದ್ರು, ಅದು ನಿಮಗೆ ಬಿಟ್ಟಿತ್ತು. ಅಲ್ಲೊಂದು ಘಟನೆ ನಡೆದಾಗ ಅದನ್ನ ಫೇಸ್ಬುಕ್ ನಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ ತಪ್ಪು. ನೀವು ಅಷ್ಟು ಮಾತ್ರಕ್ಕೆ ನೀವು ಟಾರ್ಗೆಟ್ ಮಾಡ್ಬಿಡ್ತೀನಿ, ನಿನ್ನ ಹುಷಾರ್ ಅಂತ ಎಚ್ಚರಿಕೆ ಕೊಡ್ತೀರಿ ಅನ್ನೋದಾದ್ರೆ ಎಲ್ರಿ ಬದುಕ್ತಾ ಇದೀವಿ ನಾವು? ಎಲ್ಲಿ ಬದುಕ್ತಾ ಇದೀವಿ ನಾವು? ಮಾತೆತ್ತಿದ್ರೆ ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನ್ಸು ಅಂತ ಪೋಸ್ಟ್ ಹಾಕೊಂಡು ಸರ್ಕಾರ ದಿನ ಬೆಳಗಾದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತದೆ. ಸಂವಿಧಾನದ ಆಶಯಗಳು ಎಷ್ಟರ ಮಟ್ಟಕ್ಕೆ ಈಡೇರಿದೆ ನಮ್ಮ ಹತ್ರ, ಸಾರ್ವಜನಿಕರಿಗೆ ವಾಕ್ ಸ್ವಾತಂತ್ರ್ಯ ಎಷ್ಟಿದೆ, ನಮಗೆ ಅನ್ಸ್ಬೇಕಾಗಿರೋದನ್ನ ಹೇಳ್ಕೊಳಕ್ಕಾಗದಿರೋ ಪರಿಸ್ಥಿತಿಲಿ ಇದೀವಾ? ಪತ್ರಕರ್ತರಿಗೆ ನೀವು ಪೊಲೀಸರು ಧಮಕಿ ಹಾಕ್ತೀರಿ ಅನ್ನೋದಾದ್ರೆ ಸಾಮಾನ್ಯ ಜನರ ಕತೆ ಏನ್ರಿ? ಹಂಗಿದ್ರೆ ಸಾಮಾನ್ಯ ಜನರ ಕತೆ ಏನು? ಆಯ್ತ್ರಪ್ಪ, ಅಬ್ರಾರ್ ಅನ್ನೋರು ಯಾರೋ ಒಬ್ರು ಬರ್ದಲ್ಲ ಹಾಕೊಂಡ್ರು, ಅದಾದ್ಮೇಲೆ ಅದೆಲ್ಲ ಕಡೆ ಬಂತಲ್ಲ ಮಾಧ್ಯಮಗಳಲ್ಲಿ, ಎಚ್ಚರಿಕೆ ಕೊಡ್ತೀರಾ? ನಾಳೆ BBC TV ನಾವು ಹೇಳ್ತಾ ಇದೀವಿ, ನಮಗೂ ಎಚ್ಚರಿಕೆ ಕೊಟ್ಬಿಡ್ತೀರಾ? ಟಾರ್ಗೆಟ್ ಮಾಡ್ತೀರಾ? ನಡೆಯಲ್ಲ ರೇ, ಇವೆಲ್ಲ ನಡೆಯಲ್ಲ ಇವತ್ತಿನ ಜಗತ್ತಲ್ಲಿ. ತಪ್ಪು ಮಾಡಿದಾಗ ತಪ್ಪನ್ನ ಯಾರು ಮಾಡಿರ್ತಾರೆ, ಇಂಥ ತಪ್ಪು ಮಾಡಿದ್ದಾರೆ ಅಂತ ಯಾರೋ ಒಬ್ರು ಹಾಕ್ದಾಗ ಅದನ್ನ ಒಪ್ಕೊಂಡು ಅದಕ್ಕೆ ಕ್ರಮ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ರಿ. ನೀವು ಸ್ಟೇಷನ್ ಅಲ್ಲಿ ಏನ್ ಸೆಟ್ಲ್ಮೆಂಟ್ ಮಾಡ್ಕೊಂಡು ಅವ್ನು ವಾಪಸ್ ಕಳಿಸಿದ್ರು ನಮಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ, ನನಗೆ ಗೊತ್ತಿಲ್ಲದಿರೋದ್ರಿಂದ. ಅಷ್ಟು ಮಾತ್ರಕ್ಕೆ ನೀವು ಇವನ್ನೆಲ್ಲ ಫೇಸ್ಬುಕ್ ಅಲ್ಲಿ ಹಾಕೊಂಡ್ಬಿಟ್ಟ, ಮೇಲಧಿಕಾರಿಗಳು ನೋಡ್ತಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ, ನಾಳೆ ಯಾಕೆ ಅವ್ನ ವಿರುದ್ಧ ಕ್ರಮ ತಗೊಂಡಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ನೀನೇನೇನ್ ಮಾಡ್ತೀಯ ಅಂತ ಗೊತ್ತು, ನೀನು ಟಾರ್ಗೆಟ್ ಮಾಡ್ಬಿಡ್ತೀವಿ ಅಂತ ಹೆದರಿಸ್ಬಿಟ್ರೆ ಪತ್ರಕರ್ತರ ಧ್ವನಿಯನ್ನ ಅಡಗಿಸಬಹುದೆಂದು ನೀವು ಭಾವಿಸಿದ್ದೀರಾ? ಇದೇ ಬೇಲೂರಲ್ಲಿ ಇದೇ ಪೊಲೀಸರು, ನಿಮ್ಮ ಪೊಲೀಸರು ಯಾವ್ದೋ ಡ್ಯೂಟಿ ಅವರ್ಸ್ ಅಲ್ಲಿ ಕುತ್ಕೊಂಡು ಎಲ್ಲ ಎಣ್ಣೆ ಹಾಕಿದ್ರು ಅನ್ನೋ ಘಟನೆಗೆ ಸಂಬಂಧಪಟ್ಟಂತೆ ಅದನ್ನ ಅವರನ್ನ ಅಮಾನತ್ತು ಮಾಡ್ಸಕ್ಕೆ ಶಾಸಕರು ಪ್ರಯತ್ನ ಪಟ್ಟರು ಅನ್ನೋ ವಿಚಾರದಲ್ಲಿ ಇದೇ BBC ವಾಹಿನಿ ನಿಂತ್ಕೊಂಡು ಪೊಲೀಸರು ಪರವಾಗಿ ಸುದ್ದಿ ಮಾಡಿ ಇವತ್ತವರೆಗೂ ಬೇಲೂರು ಶಾಸಕರ ಜೊತೆ ಹೊಡೆದಾಡ್ತಾ ಇದೀವಿ ನಾವು. ಇವತ್ತವರೆಗೂ ಹೊಡೆದಾಡ್ತಾ ಇದೀವಿ ನಾವು. ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತೀವಿ ನಾವು ಪತ್ರಕರ್ತರು, ಸರಿ ಇದ್ದಾಗ ಸರಿ ಅಂತ ಹೇಳ್ತೀವಿ. ನಿಮ್ಮ ಪೊಲೀಸರ ವಿಚಾರ ಆಗಿರಬಹುದು, ಮತ್ತೊಬ್ಬರ ವಿಚಾರ ಆಗಿರಬಹುದು. ಅದ ಬದಲು ನೀವು ಯಾರೋ ಒಬ್ಬ ಪತ್ರಕರ್ತಿಗೆ ಫೋನ್ ಮಾಡ್ಬಿಟ್ಟು ಟಾರ್ಗೆಟ್ ಮಾಡ್ತೀವಿ, ನಿನ್ನ ಸುದ್ದಿ ಮಾಡಿದ್ರೆ ನೀನು ಒಬ್ಬನೇ ತಲೆನೋವು ಅಂತ ಎಚ್ಚರಿಕೆ ಕೊಟ್ಬಿಟ್ಟು ನಾವ್ ಏನೋ ಸಾಧಿಸ್ಬಿಡ್ತೀವಿ ಅಂತ ಕಂಡಿದ್ರೆ ನೋ, ಇಟ್ಕೊಂಬೇಡಿ. ಇವಲ್ಲನು ಕಂಪ್ಲೇಂಟ್ ಕೊಡ್ರಿ ರೇ, ಪೊಲೀಸರ ಮೇಲೆ ಕಂಪ್ಲೇಂಟ್ ಕೊಡ್ರಿ. ಅದು ಯಾರು ಅಬ್ರಾಹರ್ ಕಂಪ್ಲೇಂಟ್ ಕೊಡಿ SP ಅವ್ರಿಗೆ, ನನಗೆ ಪೊಲೀಸರು ಈ ತರ ಧಮಕಿ ಆಗ್ತಾ ಇದ್ದಾರೆ, ನನ್ನ ಟಾರ್ಗೆಟ್ ಮಾಡ್ತಾರಂತೆ ಅಂತ. ಏನ್ರಪ್ಪ, ಸಂವಿಧಾನದ ಆಶಯಗಳೆಲ್ಲನೂ ಈಡೇರ್ಬಿಡ್ತು ಅಂತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಭಾವಚಿತ್ರಕ್ಕೆ ಅವತ್ತು ಹಾರ ಹಾಕಿ ಸಂವಿಧಾನ ದಿನಾಚರಣೆ ಮಾಡಿದ್ದೇನು, ಸಂವಿಧಾನ ರ್ಯಾಲಿ ಮಾಡಿದ್ದೇನು, ನಾವು ಎಂಥದೋ
ಸಂವಿಧಾನ ಪ್ರಜಾಪ್ರಭುತ್ವ ಎಂಥದ್ದು ಇದು ಮಾಡಿದ್ರಲ್ರಪ್ಪ ಎಂಥದ್ದು ಮಾನವ ಸರಪಳಿ ಮಾಡಿಬಿಟ್ಟು ವಿಶ್ವ ದಾಖಲೆ ಸೇರಿಸ್ಕೊಂಡ್ರಲ್ಲ. ನೋ, ನೀವು ಮಾನವ ಸರಪಳಿ ಮಾಡಿಬಿಟ್ಟು ವಿಶ್ವ ದಾಖಲೆಗೆ ಸೇರಿಸಿಕೊಳ್ಳುವ ಅವಶ್ಯಕತೆ ನಮಗಿಲ್ಲ ಸರ್ಕಾರಕ್ಕೆ. ಬದಲಾಗಿ ಸಂವಿಧಾನದ ಆಶಯಗಳು, ಜನರಿಗೆ ಬೇಕಾದಂಥ ರೈಟ್ಸ್, ಮಿನಿಮಮ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನ ಜನರಿಗೆ ಸಿಕ್ಕುವಂತ ಮಾಡಬೇಕಾಗಿದೆ ನಾವು. ಆಗಿರೋ ಘಟನೆ, ಯಾರೋ ಒಬ್ಬ ಮುಟ್ಟಾಳ ಮಕ್ಕಳು ಜೀವ ಜೊತೆ ಚೆಲ್ಲಾಟ ಆಡ್ತಾ ಇರೋದನ್ನ ಯಾರೋ ಫೇಸ್ಬುಕ್ ಅಲ್ಲಿ ಬರ್ಕೊಂಡ್ರೆ, ಅವ್ರ ಪತ್ರಕರ್ತರೇ ಆಗ್ಲಿ, ಕಳ್ಳ ಆಗಿರ್ಲಿ, ಯಾರೇ ಆಗಿರ್ಲಿ ರೀ, ತಪ್ಪನ್ನ ತಪ್ಪು ಅಂತ ಬರ್ಕೊಳ್ಳೋದನ್ನ ನೀವು ತಪ್ಪು ಅಂತ ಹೆಂಗ್ರಿ ಹೇಳ್ತೀರಿ? ಆಡಿಯೋ ಇದೆ, ಕೇಳಿಸ್ಕೊಳ್ಳಿ ಅದನ್ನ. ಹಲೋ ಅಬ್ರಾರು, ಹೇಳಿ ಸರ್. ಅಲ್ಲಪ್ಪ ಅದೇನೋ ನ್ಯೂಸ್ ಹಾಕಿದೆಯಲ್ಲ, ನಿನ್ನ ಅದು ಗೊತ್ತಾ ನಿಂಗೆ? ಅದೇನಾಯ್ತು ಅಂತ ಆಮೇಲೆ ಅದ್ ಗೊತ್ತಾಯ್ತು ಸರ್. ಏನಂತ ಹೇಳಿದ್ರೆ ಆಮೇಲೆ ಏನಾಯ್ತು? ಆಮೇಲೆ ಅವ್ನಿಗೆ ಕರ್ಕೊಂಡೋಗಿ ಇದ್ ಮಾಡಿದ್ರಲ್ಲ. ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ಗೊತ್ತಿಲ್ಲ ಸರ್. ಮತ್ ಸುಮ್ನೆ ಏನ್ ಬಾಯಿ ಬಂದ್ ಹಾಕ್ಬಿಡೋದು ನಿನ್ನ ತೆಗಿ. ಹಂಗಲ್ಲ ಸರ್, ಅವರೇ ಕಂಪ್ಲೇಂಟ್ ನಮ್ಗೆ ಏನು ಕೇಸ್ ಗೀಸ್ ಏನು ಬೇಡ ಅಂತ ಹೊರಟೋಗಿದಾರ ಅವರು. ಅಲ್ಲ ಅದು ಹಾಕ್ತೀನಿ ಸರ್. ಏನದು ಹಾಕ್ತೀರಿ? ಬೇಡಪ್ಪ ಸುಮ್ನೆ ನೀನ್ ಒಬ್ಬೇ ನೋಡಪ್ಪ. ನಮ್ಗೆ ಇಲ್ಲಿ ಪತ್ರಿಕೆಯಲ್ಲಿ ಕಿರಿಕಿರಿಯನ್ನು ಬೇರೆಲ್ಲ ಯೋಚನೆ ಮಾಡಿ ಕರೆಕ್ಟ್ ಆಗಿ ಕೇಳ್ಕೊಂಡು ಏನ್ ಬೇಕಾದ್ ಮಾಡ್ತಾರೆ ಸರ್. ನಾನು ಒಬ್ಬನೇ ನಿಮ್ ಬಾಯಿ ಬಂದಾಗ ಹಾಕಂದ್ರೆ ನೀನ್ ಒಬ್ಬೇ ನೋಡಿಲಿ. ನಮ್ ಇಡೀ ಬೇಲೂರಲ್ಲಿ, ನಮ್ ಬೇಲೂರಲ್ಲಿ ಅತ್ಯಂತ ನಾನ್ ನೋಡಿ ನೆಕ್ಸ್ಟ್ ಟಾರ್ಗೆಟ್ ಏನ್ ನೋಡಿ ನಮ್ಗೆ ಮೇಲೆ. ನಾನು ಈಗ ಹೇಳ್ತೀನಿ, ಓಪನ್ ಆಗಿ ಹೇಳ್ತಾ ಇದೀನಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ತುಂಬಾ ಸರಿ ಅಬ್ಸರ್ವ್ ಮಾಡಿದ್ದೀನಿ. ಸುಮ್ಮನೆ ಬಾಯಿ ಬಂದಾಗ ಏನ್ ಬೇಕೋ ಅದನ್ನೇ ಹಾಕ್ತಿರ್ತೀನಿ. ನೀವು ಈ ಟಾರ್ಗೆಟ್ ಅನ್ನ ಮತ್ತೆ ಹೇಳ್ಬೇಡಿ. ಹೌದೌದು, ನಾನು ನೆಕ್ಸ್ಟ್ ನೋಡು, ನಾನು ಕೆಲಸ ಕೇಳಿ ನೀನ್ ಏನಾದ್ರು ಏ ತರ ಮಾಡ್ತಾ ಇದ್ರೆ, ನೀನ್ ಏ ತರ ಮಾಡ್ತೀರ ನೋಡಿ, ಮತ್ತೆ ಬೇರೆ ತರ ಮಾಡ್ತೀವಿ ಆಮೇಲೆ ನಿಮ್ಗೆ ಮೇಲೆ ಏನ್ ಮಾಡ್ತೀರಾ ಸರ್? ಏನ್ ಮಾಡ್ತಾ ಗೊತ್ತಾಗತ್ತೆ ನಿನ್ಗೆ? ಏನು ಗೊತ್ತಿಲ್ಲ, ಸುಮ್ಮನೆ ಏನ್ ಬೇಕಾದ್ರೆ ಹಾಕುವಂತ ಹೇಳ್ತಾರೆ ನಿನ್ಗೆ. ಇವೆಲ್ಲ ನೀವ್ ಹೇಳ್ಬಾರ್ದು ಸರ್. ಮೀಡಿಯಾ ಮುಂದೆ ಏನ್ ಹಾಕ್ಬೇಕು ಹಾಕ್ಬೇಕು. ಬಾಯಿ ಬಂದಾಗ ಹಾಕಲ್ಲ. ನಿನ್ನಲ್ಲಿ ಇಲ್ಲಿ 20 ಜನ 25 ಜನ ಇದ್ದಾರೆ. ಒಂದು ಸುದ್ದಿ ಆಗಿರೋ ಮಾಹಿತಿ ಹಾಕಿದ್ರೆ ಸುದ್ದಿ ಅಲ್ರಿ, ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ಗೆ. ನಾವು ಇಮಿಡಿಯೇಟ್ ಹಿಡ್ಕೊಂಡ್ಬಂದ್ ನಾವು ಮತ್ತೆ ನೀವು ಮನೇಲಿ ಹಂಗೆ ಮಾಡಿದೀವಿ. ನಾವು ಯಾವ್ದೋ ಒಂದು ಇನ್ಸಿಡೆಂಟ್ ನಮ್ಗೆ ಅದು ಯಾರಿಗೂ ಸಂಬಂಧ ಇಲ್ಲ, ಅದನ್ನ ತಂದು ಹಂಗೆ ಹಾಕ್ಬಿಟ್ಟಿದ್ವಿ ಅವತ್ತು. ಯಾರು ಹಾಕಿರೋದು? ಅದ್ ನಾನೆಲ್ಲ ಹಾಕಿರೋದು. ನೋಟ್ ನೀನೇ ಹಾಕಿರೋ, ಸುಮ್ನಿರಪ್ಪ. ಬೇರೆ ಯಾರು ಅಲ್ಲ, ನೀನು ಬಿಟ್ಟು ಬೇರೆ ಯಾರು ಮಾಡಿಲ್ಲ ಅದನ್ನ. ಪ್ರೂವ್ ಮಾಡಿ ಸರ್, ಪ್ರೂವ್ ಮಾಡಿ ಸರ್. ಎಲ್ಲ ಗೊತ್ತಿದೆ ನನಗೆ, ಎಲ್ಲ ಮಾಡ್ತೀವಿ ನಾವು. ಹಾಕ್ಬಿಟ್ರೆ ನಾನ್ ಮೊಹಮ್ಮದ್ ಅಬ್ರಾರು, ಅವನ್ ಯಾವನೋ ದುಬೈ ಮೊಹಮ್ಮದ್ ಅಬ್ರಾರು ಗೊತ್ತಿದೆ, ಯಾರು ಅಬ್ರಾರು ಅಂತ ಗೊತ್ತಿದೆ, ಯಾರು ಮಾಡ್ತಿದಾರೆ ಅಂತ ಗೊತ್ತಿದೆ. ಇಲ್ಲಿ ಬೇಲೂರಲ್ಲಿ ನಿನ್ ಬಿಟ್ರೆ ಯಾರು ಆ ಕೆಲಸ ಮಾಡಲ್ಲ. ಇಲ್ಲಿ ನಿನ್ನ ಒಬ್ಬನ್ ಬಿಟ್ರೆ ಬೇರೆ ಯಾರು ಆ ಕೆಲಸ ಮಾಡಲ್ಲ ಬೇಲೂರಲ್ಲಿ. ನೀವು 12 ಜನ ಮುಸ್ಲಿಂ ಸಂಬಂಧಿಕರ ನಮ್ಗೆ. ಯಾರು ನೀನ್ ಒಬ್ಬನ್ ಬಿಟ್ರೆ ಬೇರೆ ಯಾರು ಆತ ಕೆಲಸ ಮಾಡಲ್ಲ ಇಲ್ಲಿ. ನಾವು ದರೋಡೆ ಮಾಡ್ತಿದೀವಿ, ಕೊಲೆ ಮಾಡ್ತಿದೀವಿ, ಗೊತ್ತಾಗುತ್ತೆ. ದರೋಡೆ ಕೊರಡೆ ಮಾಡಿ ಬಿಡ್ತೀವ ನಾವು. ಅಲ್ಲ ಮತ್ತೇನ್ ಸರ್ ಮಾತಾಡ್ತೀರಾ? ನೀನ್ ಒಬ್ನೇ ಬಿಡಪ್ಪ ನೀನು. ಸುಮ್ಮನೆ ನೀನು ಉದ್ದೇಶ ಪ್ರತಿಯೊಂದು ವಿಚಾರಕ್ಕೂ ಪೊಲೀಸಲ್ಲಿ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಕೇಳ್ಕೊಂಡು ಸರಿ ಇದೆಯಾ ತಪ್ಪಿದೆಯಾ ಹಾಕ್ಬೇಕಾ ಬೇಡ ಅಂತ ಬೇರೆಯವ್ರನ್ನ ಮಾತಾಡ್ತಾರೆ. ಅದು ಗೊತ್ತಿದೆ. ಅವರೇ ಕರೆದು ನಾವೇ ಕೇಳಿದ್ವಿ, ಅವ್ರಿಗೆ ಕೇಸ್ ಮಾಡಿದೆ ನಮ್ಮ ಅಂತ ಕರೆದು ಕೂತ್ಕೊಂಡು ಎಲ್ಲ ಮಾತಾಡಿದಾಗ ಕೇಸ್ ಏನೇ ಬೇಡ ಅಂತ ಹೇಳ್ಬಿಟ್ಟು ಅವರೇ ಬರ್ಕೊಟ್ಟು ವಿಡಿಯೋ ಮಾಡಿ ಹೋಗಿದೀವಿ ನಾವು. ವಿಡಿಯೋ ಮಾಡಿ ಕಳ್ತೀವಿ ನಾವು ಅವ್ರನ್ನ. ನಾವು ಪೊಲೀಸ್ ಸ್ನೇಹಿ. ನಾವು ಯಾವ ನಿನ್ ಪೊಲೀಸ್ ಸ್ನೇಹಿ ಅಲ್ವೇನೋ ಬಿಡಪ್ಪ ನೀನು. ನಿಮ್ ಪೊಲೀಸ್ ಆಂಟಿ ನೀನು, ಕಂಪ್ಲೀಟ್ ಆಂಟಿ ನೀನು ಪೊಲೀಸ್ಗೆ. ಪೊಲೀಸ್ ಸ್ನೇಹಿ ಅಂತ ಯಾವುದೇ ಕಾರಣಕ್ಕೂ ಬಾಯಿಂದ ಬರಬಾರದು. ಸಂವಿಧಾನ ಪ್ರಕಾರ ಯಾವ್ಯಾವ ಯಾವುದೇ ಕಾರಣಕ್ಕೂ ನೀನ್ ಮಾಡೋದು ಬಾಯಿ ಹೇಳೋದೊಂದು, ಅದು ಮಾಡೋದೊಂದಿದೆ ನೀನು. ಏನು ಮಾಡೋದೇನು ಇಲ್ಲ. ನಾನು ಫೈನ್, ಗೊತ್ತಿಲ್ಲ. ಮೇಲಧಿಕಾರಿಗಳು ನೋಡ್ತಾ ಇದ್ರೆ ಅವ್ರಿಗೊಂದು ನೋಟಿಸ್ ಕೊಡ್ರಪ್ಪ. ಅದು ಯಾರು ಮಹಾನುಭಾವ ಅಧಿಕಾರಿ ಅಲ್ಲಿ, ಇನ್ಸ್ಪೆಕ್ಟ್ರು